ಈ ಪ್ರಹ್ಲಾದ್ ಜೋಶಿಯವರ ಬಗ್ಗೆ ನನಗೆ ಅಪಾರವಾದ ಗೌರವ ಆಯಿತು. ಅದನ್ನು ಒಬ್ಬ ಅವರ ಜವಾಬ್ದಾರಿ ಸ್ಥಾನ ಬಿಟ್ಟು ಎಲ್ಲನೂ ಮಾತಾಡ್ತಾರೆ, ಎಲ್ಲನೂ ಆ ಜವಾಬ್ದಾರಿ ಬಿಟ್ಟು ಎಲ್ಲನೂ ಮಾತಾಡ್ತಾರೆ. ಅವರು ಅನಂತಕುಮಾರ್ ಇದ್ದರು, ಅನಂತಕುಮಾರ್ ಅವ್ರನ್ನೂ ನನ್ನ ಹತ್ರದಿಂದ ನೋಡಿದ್ರು. ಅವರು ರಾಜ್ಯದ ಪರವಾಗಿ ಕೆಲಸ ಮಾಡ್ತಿದ್ರು. ಇವತ್ತಿಬ್ಬರು ಕೇಂದ್ರದ ಕ್ಯಾಬಿನೆಟ್ ಸಚಿವರಿದ್ದಾರೆ. ರಾಜ್ಯದ ಪರವಾಗಿ ಏನು ಕೆಲಸ ಮಾಡ್ತಾರೆ? ಇವತ್ತು ಎಷ್ಟು ಲಕ್ಷ ಹೆಕ್ಟೇರ್ಸು ಬೆಳೆ ನಷ್ಟ ಆಗಿದೆ. ಮೊನ್ನೆ ಪ್ರಧಾನಮಂತ್ರಿಯವರ ಹತ್ರ ನಮ್ಮ ಮುಖ್ಯಮಂತ್ರಿಗಳು ಹೋಗಿ ಬಂದಿದ್ದಾರೆ. ಏನವರು ರಿಯಾಕ್ಷನ್ನು? ಇವತ್ತು ನಮ್ಮ ಮೆಕ್ಕೆಜೋಳ ಖರೀದಿ ಮಾಡಬೇಕು MSPನಲ್ಲಿ, ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ಕಂಡೀಷನ್ ಹಾಕಿ ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಅವ್ರ ಜವಾಬ್ದಾರಿ ಏನು? ಇದನ್ನು ಬಿಟ್ಬಿಟ್ಟು ಈ ಥರದ್ದೆಲ್ಲ ಮಾತಾಡ್ಕೊಂಡು ನಿಂತ್ಕೊಂಡವ್ರೆ. ಏನು ಮಾಡೋಕ್ಕಾಗತ್ತೆ? ನಮ್ಮ ಜನಕ್ಕೆ ಈಗ ತಾವುಗಳು ಕೇಂದ್ರ ಸರ್ಕಾರ ಜವಾಬ್ದಾರಿ ಯಾವುದು ಅಂತ ಜಾಡ್ಸ್ ಬರೀತೀರಾ, ಟಿವಿಲಿ ಹಾಕ್ತೀರಾ? ಹಾಕಲ್ಲ. ಇವತ್ತು ಯಾವ ಥರ ಒಂದು ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅನೇಕ ವಿಚಾರಗಳನ್ನ ತೆಗೆತಿರಲ್ಲ. ಕೇಂದ್ರ ಸರ್ಕಾರದ ವೈಫಲ್ಯತೆ, ರಾಜ್ಯಕ್ಕೆ ಅನ್ಯಾಯ. ನೋಡಿರಿ, ಸತ್ಯ ಹೇಳ್ತೀನಿ ನೋಡಿರಿ, ಬಿಡ್ತಾ ಇದ್ದೀರಾ? ಮಾಡಿಲ್ಲ ಅಂತ ಹೇಳಲ್ಲ. ಒಂದು ನಿಮಿಷ ನಾನು ಮಾಡಿಲ್ಲ ಅಂತ ಹೇಳಲ್ಲ, ಗಂಭೀರವಾಗಿ ತಗೊಳ್ಳಿ. ಯಾಕೆ ಈಗ ಬರಗಾಲ ಬಂದಾಗ ದುಡ್ಡು ಕೊಡಲಿಲ್ಲ, ಸುಪ್ರೀಂ ಕೋರ್ಟಿಂದ ಹೋಗಿ ತಗೊಂಬಂದ. ನೀವು ಹೊಡೆದಿದ್ದೀರಾ, ಆದರೆ ಅಷ್ಟು ದುಡ್ಡು ಅವ್ರು ಮಾಡಿದಂಥ ಅಪರಾಧಕ್ಕೆ ಸರಿಯಾದಂಥ ಹೊಡಿಲಿಲ್ಲ. ಇವತ್ತು ಮಹಾರಾಷ್ಟ್ರಕ್ಕೆ ದುಡ್ಡು ಕೊಡ್ತಾರೆ, ಗುಜರಾತಿಗೆ ಕೊಡ್ತಾರೆ, ಮಧ್ಯಪ್ರದೇಶಕ್ಕೆ ಕೊಡ್ತಾರೆ. ಈ ಬೆಳೆ ಹಾನಿ ಮತ್ತು ಮಳೆಯಿಂದ ಹಾನಿಯಾದಂಥ ಪ್ರದೇಶಕ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ಮೊನ್ನೆ ಮುಖ್ಯಮಂತ್ರಿಗಳು ಕೊಟ್ಟು ಬಂದಿದ್ದಾರೆ. ಇದಕ್ಕೆ ಗಮನ ಹರಿಸ್ತಾ ಇಲ್ಲ. ಇದನ್ನೆಲ್ಲ ನಾವು ಯಾರ ಹತ್ರ ಹೇಳೋದು? ಜನಕ್ಕೆ ಏನಾಗಿದೆ, ಕರ್ನಾಟಕ ಸರ್ಕಾರ ಅಷ್ಟೇ ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನು ಗೊತ್ತಿದ್ದೋ ಗೊತ್ತಿಲ್ಲದೋ ನೀವು ಮಾಡಬೇಕು ಅಂತಾರೆ. ಹೌದು, ನಾವು ಮಾಡಬೇಕು, ನಾವು ಮಾಡ್ತೀವಿ. ಆದರೆ ಕೇಂದ್ರ ಸರ್ಕಾರ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮ್ಮಿಂದ ಆಗ್ತಕ್ಕಂಥ ಎಲ್ಲ ಕಲೆಕ್ಷನ್ ಟ್ಯಾಕ್ಸನ್ನು ಏನಾಗಿದೆ? ಎಲ್ಲ ರಾಜ್ಯಕ್ಕೂ ಸಮಪಾಲವಾಗಿ ಕೊಡಬೇಕಲ್ಲ ಸಮಸ್ಯೆಗೆ. ಅದರಿಂದ ಪಾಪ ಜೋಶಿಯವರು ಮಾಡ್ತಾರದು. ನಮ್ಮ ಪಕ್ಷದ ಶಾಸಕರು ಜೈಲಲ್ಲಿದ್ದಾರೆ. ಅವರನ್ನು ಯಾತಕ್ಕೆ ಹೋಗಿ ನೋಡಿದ್ರು, ಏನಕ್ಕೆ ನೋಡಿದ್ರು ಅದವರು ಈಗ ಹಿಂದೆ ನಮ್ಮ DK ಶಿವಕುಮಾರ್ ಅವರು ಇದ್ದಾಗ ನಮ್ಮ ಸೋನಿಯಾ ಗಾಂಧಿ ಮೇಡಮೇ ಹೋಗಿದ್ರು. ಇದೆಲ್ಲ ನಾವು ಅಪರಾಧ ಅಂತ ಹೇಳೋಕ್ಕಾಗಲ್ಲ.